ನಮಸ್ಕಾರ ಸ್ನೇಹಿತರೆ. ನಮ್ಮ ಸಣ್ಣೊಳಗ ಈಗ ಮತ್ತೊಂದು ದೊಡ್ಡ ಕಿಚ್ಚು ಹತ್ಕೊಂಡೈತಿ. ಅದು ಯಾರ್ಯಾರು ನಡು ಅಂತೀರಾ? ದರ್ಶನ ಪರಮ ಶಿಷ್ಯರು ಅಂತ ಅನಿಸಿಕೊಂಡವರ ನಡುವಿನ ಈಗ ದೊಡ್ಡ ಗುದ್ದಾಟ ಶುರು ಆಗೈತಿ. ಅತ್ತ ಜೈದ್ ಖಾನ್ ಏನೋ ಒಂದು ಮಾತು ಹೇಳಿದ, ಈತ ದಣಿವಿರು ಅದಕ್ಕೆ ಗಂಡಸ್ತನದ ಸವಾಲ್ ಹಾಕಿದ. ಏನಿದು ಸುದ್ದಿ? ಸಾಯೋ ತನಕ ಅನನ್ ಜೊತೆ ಇರ್ತೀನಿ ಅಂದವರು ಈಗ ಒಬ್ಬರಿಗೊಬ್ರು ಯಾಕೆ ಹಿಂಗ ಬಡದಾಡಕಂತಾರ? ಇದು ಬರೀ TRP ಗಿಮಿಕ್ಕ ಅಥವಾ ದರ್ಶನ ಅಣ್ಣನ ಮೇಲಿನ ನಿಜವಾದ ಪ್ರೀತಿನ? ಇವತ್ತು ಇದ್ರ ಪೂರ್ತಿ ಜಾತಕ ಬಚ್ಚಿಡ್ತೀನಿ, ವಿಡಿಯೋ ಪೂರ್ತಿ ನೋಡ್ರಿ. ಸ್ನೇಹಿತರ, ದರ್ಶನ ಅಣ್ಣ ಜೈಲಿಗೆ ಹೋದಾಗಿನಿಂದ ಸ್ಯಾಂಡಲ್ವುಡ್ ಒಳಗ ಅದಷ್ಟು ಮಂದಿ ದೂರ ಆದ್ರು. ಆದ್ರೆ ಗನ್ವೀರ್ ಮಾತ್ರ ಮೊದಲನೇ ದಿನದಿಂದಲೂ ವಿಜಯಲಕ್ಷ್ಮಿ ಅಕ್ಕನ ಜೊತೆ ಬೆನ್ನೆಲುಬಾಗಿ ನಿಂತಾರ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯನ. ಆದ್ರೆ ಈಗ ಹಠಾತ್ತಾಗಿ ಜೈದ್ ಖಾನ್ ಕೊಟ್ಟ ಒಂದು ಹೇಳಿಕೆ ಇಡೀ ಗಾಂಧಿನಗರದಾಗ ಬೆಂಕಿ ಹಚ್ಚೈತಿ. ಸುಮ್ಮನಿರೋ ಬೆಂಕಿಗೆ ತುಪ್ಪ ಸುರಿದಂಗ ಆಗೈತಿ. ಈಗ ನನಗೊಂದು ತಿಳಿವಲ್ದು, ಜೈದ್ ಖಾನ್ ಅವರು ತಾನು ದರ್ಶನ್ ಅವರ ನೋವನ್ನು TRP ಮಾಡ್ಕೊಳ್ಳಲ್ಲ ಅಂದಿದ್ದು ಯಾರಿಗೆ? ಗನೀರ್ ಅವ್ರನ್ನ ಗುರಿಯಾಗಿ ಇಟ್ಕೊಂಡು ಈ ಮಾತು ಹೇಳಿದ್ರ, ಅಥವಾ ತಾವೇನು ದೊಡ್ಡ ಸತ್ಯರಿಸಿದ್ರ ಅಂತ ತೋರಿಸಿಕೊಳ್ಳಕ ಹೋದ್ರ? ಒಬ್ರು ಅಣ್ಣನ ಪರವಾಗಿ ನಿಂತು ಹೋರಾಟ ಮಾಡ್ತಿದ್ದಾರ, ಇನ್ನೊಬ್ರು ಒಳ್ಳೇದು ಮಾಡೋದು ಗುಟ್ಟಾಗಿರ್ಬೇಕು ಅಂತಾರ. ಇವರಿಬ್ಬರಲ್ಲಿ ನಿಜವಾದ ದಾಸನ ಅಭಿಮಾನಿ ಯಾರು? ನೀವೇ ವಿಚಾರ ಮಾಡಿ. ಚಾಮರಾಜನಗರದ ಹೇಗ್ರೋ ಸಾಂಗ್ ಲಾನ್ಸ್ನಾಗ ದನಿವರು ಏನ್ ಅಬ್ಬರಿಸಿದ್ರು ಗೊತ್ತೇನ್ರಿ? ದರ್ಶನ ಫೋಟೋ ಹಿಡಿದು ನಾನ್ TRP ಆಗಿ ಮಾತಾಡ್ತಿಲ್ಲ, ಅಣ್ಣನ ಮೇಲೆ ಪ್ರೀತಿಗೆ ಮಾತಾಡ್ತಿದ್ದೀನಿ ಅಂದ್ರು. ಅಷ್ಟೇ ಅಲ್ಲ, ಜೈದ್ ಖಾನ್ಗೆ ಸರಿಯಾಗಿ ಟಾಂಗ್ ಕೊಟ್ರು. ಬರೀ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಲ್ಲ ತಮ್ಮ, ಆ ಕಡೆ ಕಿಳಿದು ಕೆಲಸ ಮಾಡಕ್ ಬೇಕು ಅಂತ ಹಸಿ ಬಿಸಿಯಾಗಿ ಉತ್ತರ ಕೊಟ್ರ. ಈಗ ನೋಡ್ರಿ, ಇಬ್ರು ದರ್ಶನ್ ಅವರನ್ನ ತಮ್ಮ ಬಾಸ್ ಅಂತ ಕರೆಯಾಕೊಂತಾರ. ಆದ್ರೆ ಒಬ್ರು ಮಾಡೋದು ಶೋಕಿ ಅಂತ ಇನ್ನೊಬ್ರು ಅಂತಾರ, ಇನ್ನೊಬ್ರು ತಮ್ಮದು ಬರೀ ಬಾಯಿ ಮಾತು ಅಂತಾರ. ರಣವೀರ್ ಅವರು ಕಾಟೇರ ಸಿನಿಮಾ ಟೈಮ್ನಿಂದಲೂ ದರ್ಶನನ ಜೊತೆ ಹೆಜ್ಜೆ ಹಾಕಿದ್ರು. ಜೈಲಿಗೆ ಹೋದ ಮೇಲೂ ಪ್ರತಿ ಹಂತದಲ್ಲೂ ಕಾಣಿಸಿಕೊಂಡಾರ. ಆದ್ರೆ ಜೈಲ್ ಖಾನ್ ಹೇಳೋದು ಏನಂದ್ರ, ಈ ಕೈ ಮಾಡಿದ್ದು ಇನ್ನೊಂದು ಕೈ ಗೊತ್ತಾಗಬಾರ್ದು ಅಂತ. ಇದು ಕೇಳೋಕ್ ಚಲೋ ಐತಿ, ಆದ್ರೆ ದರ್ಶನ್ ಫ್ಯಾನ್ಸ್ ಮಾತ್ರ ಗಂಭೀರ ಬೆಂಬಲಕ್ಕೆ ನಿಂತಾರ. ಯಾಕಂದ್ರೆ ಕಷ್ಟದ ಕಾಲದಲ್ಲಿ ಯಾರು ಕಣ್ಣಿಗೆ ಕಾಣಿಸ್ತಾರೋ ಅವರೇ ನಿಜವಾದವರು ಅಂತ ಜನರು ನಂಬ್ಯಾರ. ನೋಡ್ರಿ ಸ್ನೇಹಿತರ, ಇವತ್ತು ನಾವು ವಿಚಾರ ಮಾಡ್ಬೇಕಾದ್ದು ಇಷ್ಟ. ಸಿನಿಮಾ ರಂಗದಾಗ ಯಾರೂ ಶಾಶ್ವತ ಅಲ್ಲ, ಯಾರೂ ಶತ್ರುಗಳು ಅಲ್ಲ. ದರ್ಶನನ್ನ ಇವತ್ತು ಜೈಲಿನಲ್ಲಿದ್ದಾಗ ಇವ್ರ ಹೊರಗೆ ನಿಂತು ತಮ್ಮೊಳಗೆ ಜಗಳ ಆಡ್ತಿರೋದು ಅಣ್ಣನಿಗೆ ಖುಷಿ ಕೊಡ್ತೈತೋ ಅಥವಾ ಸಂಕಟ ಕೊಡ್ತೈತೋ ಗೊತ್ತಿಲ್ಲ. ಪ್ರೀತಿ ಅನ್ನೋದು ಎದುರೊಳಗಿರ್ಬೇಕು ಹೊರತು ಅದನ್ನ ಒಬ್ರಿಗೊಬ್ರು ಕಾಲಿಡಕ್ಕೆ ಬಳಸ್ಕೊಳ್ಬಾರ್ದು. ಹೌದಲ್ರಿ? ನೀವೇ ಹೇಳ್ರಿ, ಧನ್ವೀರ್ ಮಾಡಿದ್ದು ಕರೆಕ್ಟಾ ಅಥವಾ ಜೈದ್ ಖಾನ್ ಹೇಳಿದ್ದು ಮಾತು ಸರಿನಾ ಅಂತ. ಈಗ ಧನ್ವೀರ್ ಅಂತೂ ಗಂಡಸ್ತಾನ ತೋರಿಸ್ರಿ ಅಂತ ಸವಾಲ್ ಹಾಕಿಬಿಟ್ರ. ಇದಕ್ಕೆ ಜೈದ್ ಖಾನ್ ಸುಮ್ಮನೆ ಇರ್ತಾರನ ಅಥವಾ ಆ ಕಡೆ ಉತ್ತರ ಕೊಡ್ತಾರ? ಮುಂದಿನ ದಿನದೊಳಗ ಸ್ಯಾಂಡಲ್ವುಡ್ ನಾಗ ಇನ್ನೂ ದೊಡ್ಡ ಮಟ್ಟದ ಹೈಡ್ರಾಮಾ ನಡೆಯೋ ಲಕ್ಷಣ ಕಾಣಿಸಕತೈತಿ. ಅದು ಏನಾಗ್ಬೋದು ಅನ್ನೋದನ್ನ ನಾನು ಕಾಯಕತ್ತೀನಿ, ನೀವು ಕಾಯ್ರಿ. ನೋಡಿದ್ರಲ್ಲ ಸ್ನೇಹಿತರ, ಇದು ಇವತ್ತಿನ ಸ್ಯಾಂಡಲ್ವುಡ್ ಗಮ್ಮತ್ತು. ನಿಮ್ಗೇನ್ ಅನ್ನಿಸ್ತೈತಿ? ಧನ್ವೀರ್ ಬೆಂಬಲಕ್ಕೆ ನೀವು ನಿಲ್ತೀರನ ಅಥವಾ ಜೈದ್ ಖಾನ್ ಮಾತು ಸರಿ ಅಂತೀರಾ? ಕಮೆಂಟ್ ಮಾಡಿ ನಮ್ಗೆ ತಿಳಿಸ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಸಿಗ್ತೀನಿ ಇಂಥದೇ ಒಂದು ಗಮ್ಮತ್ತಿನ ಸುದ್ದಿಯೊಂದಿಗೆ. ಅಲ್ಲಿವರೆಗೂ ಇರ್ಲಿ, ನಮಸ್ಕಾರ.